ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋ. ಯೂಟ್ಯೂಬ್ನೇ ಮರ್ತ್ಬಿಟ್ಟಿದ್ದೀನಿ ಗುರು. ನಾನು ಹೇಳ್ಬೇಕಂದ್ರೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿ ತುಂಬ ದಿನಗಳೇ ಆಗೋಯ್ತು. ಸೊ ನಿಮ್ಗೆ ಗೊತ್ತಿರ್ಬೋದು, ನಾನು ಫಸ್ಟ್ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೆ ಗಣಪತಿ ಹಬ್ಬದ ಟೈಮಲ್ಲಿ. ಸೊ ವರ್ಷ ಗಣಪತಿ ಹಬ್ಬದ ವೀಡಿಯೋ ನಾನು ಹಾಕ್ತಾನೆ ಇರ್ತೀನಿ. ಅದು ಮಾತ್ರ ತುಂಬ ಚೆನ್ನಾಗಿ ಓಡುತ್ತೆ ಗುರು. ಲಕ್ಷ ವ್ಯೂಸ್ ಬರುತ್ತೆ ಅದಕ್ಕೆ. ಬೇರೆ ಯಾವುದೋ ವೀಡಿಯೋ ಹಾಕಿದ್ರೂ ಅಷ್ಟು ಚೆನ್ನಾಗಿ ಓಡೋದೇ ಇಲ್ಲ. ಸೊ ನಾನು ಕೂಡ ಅದನ್ನು ಸ್ವಲ್ಪ ಯೂಟ್ಯೂಬ್ನ ಸೈಡ್ಗೆ ಇಟ್ಬಿಟ್ಟು ಈಗ ಹೊಸ ಕ್ಯಾಮ್ರಾ ಎಲ್ಲ ತೊಗೊಬಿಟ್ಟು ಈಗ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಸೊ ಹಬ್ಬದ ದಿನ ಸ್ಟಾರ್ಟ್ ಮಾಡಿದ್ದು. ಸೊ ಬಿಡೋದು ಬೇಡ ಅಂತ ಹಬ್ಬದ ದಿನವೇ ಮತ್ತೆ ಎಷ್ಟೇ ಬ್ಯುಸಿ ಇದ್ರೂ ಗಣಪತಿ ಹಬ್ಬದ ಮಾತ್ರ ವೀಡಿಯೋನ ಶೂಟ್ ಮಾಡಿ ಹಾಕ್ತೀನಿ ಪ್ರತಿ ವರ್ಷ. ಈ ವರ್ಷವೂ ಕೂಡ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಯಾರೆಲ್ಲ ಕಾಣಿಸ್ಕೋತಾರೋ ಅವ್ರಿಗೆಲ್ಲನೂ ವೀಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ ವಿಡಿಯೋನ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ. ಹಾಗೆ ನಿಮ್ಮ ಚಿಕ್ಕ ಫಂಕ್ಷನ್ಗಳಿಗೆ ಏನಾದರೂ ಫೋಟೋಗ್ರಫಿ ವಿಡಿಯೋಗ್ರಫಿ ಏನಾದರೂ ಬೇಕು ಅಂತ ಅಂದರೆ ನನ್ನ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನನಗೆ ಡೈರೆಕ್ಟಾಗಿ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಕಾಲ್ ಮಾಡಿ ಆದರೂ ಹೇಳ್ಬೋದು. ನಾನು ಬಂದು ಮಾಡಿಕೊಡ್ತೀನಿ ತುಂಬ ರೀಸನಬಲ್ ಪ್ರೈಸಲ್ಲಿ. ಓಕೆನಾ? ಸೊ ಓಕೆ, ಮತ್ತೆ ಬನ್ನಿ ವಿಡಿಯೋನ ನೋಡ್ಕೊಬರೋಣ. ಓಕೆ ನೋಡಿ, ಇದೇ ನಮ್ಮ ಗಣಪತಿ ನಾವು ತೊಗೊಂಬಂದಿರೋದು. ಇಲ್ಲೇ ಕೋಲಾರ ರೋಡಲ್ಲಿ ಒಂದು ಊರಿದೆ, ಯಾವುದು ತಾವರೆಕೆರೆ ಅಂತ. ಸೊ ಅಲ್ಲಿ ಹೋಗಿ ಮಧ್ಯರಾತ್ರಿ 2 ಗಂಟೆಯಲ್ಲಿ ವ್ಯಾಪಾರ ಮಾಡಿ ತೊಗೊಂಬಂದಿರೋವಂಥ ಗಣಪತಿ ತುಂಬಾ ಚೆನ್ನಾಗಿತ್ತು, ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಅದಕ್ಕೆ ಹಂಗೆ ಅಲ್ಲಿಂದನೇ ಒಂದು ಟೆಂಪೋನ ಬಾಡಿಗೆ ತೊಗೊಂಡು ಅಲ್ಲಿಂದನೇ ತೊಗೊಂಬಂದ್ವಿ. ರಾತ್ರಿ 2 ಗಂಟೆ ಆಗಿತ್ತು. ಸೊ ಅದಾದಮೇಲೆ ಇಲ್ಲಿ ಬಂದಮೇಲೆ ಸ್ಟೋನ್ ವರ್ಕ್ ಎಲ್ಲ ನಮ್ಮ ಹುಡುಗರೇ ಮಾಡಿರೋದು. ಸೊ ಒಬ್ಬೊಬ್ಬರು ಒಂದೊಂದು ಡಿಪಾರ್ಟ್ಮೆಂಟ್ ಥರ ವಹಿಸ್ಕೊಂಡು ಎಲ್ಲನೂ ಅವರೇ ಕೂಡ ನಡೆಸ್ಕೊಟ್ಟಿದ್ದಾರೆ. ಸೊ ಇವರ ಹೆಸರು ಹರೀಶ್ ಅಂತ. ಇವರು ಸ್ಟೋನ್ ವರ್ಕು ಮತ್ತು ಡೆಕೋರೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ನಂದಂತೂ ಬರೀ ಈ ಸೋಷಿಯಲ್ ಮೀಡಿಯಾ ಡಿಪಾರ್ಟ್ಮೆಂಟ್ ಅಷ್ಟೇ. ಅದು ಇದು ವೀಡಿಯೋಸ್ ಮಾಡಿಕೊಂಡು ಕೊಡ್ತಾ ಇರ್ತೀನಿ. ಅವಾಗವಾಗ ಹೋಗಿ ಕೈ ಜೋಡಿಸ್ತಾ ಇದೆ ಅಷ್ಟೇ, ಬೇರೆ ಏನು ನನಗೇನು ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ ಏನು ಕೊಟ್ಟಿಲ್ಲ. ಸೊ ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅವ್ರ ಹುಡುಗರು ಪಾಪ ಇಲ್ಲೇ ಕೆಲಸ ಮಾಡ್ತಾಯಿರ್ತಾರೆ ಯಾವಾಗ್ಲೂ. ನಾನು ಅವಾಗವಾಗ ಬಂದು ಹೋಗ್ತೀನಿ ಅಷ್ಟೇ, ನಂದೇನಿಲ್ಲಿ ಪಾತ್ರ ಇಲ್ಲ. ಸೊ ಇವ್ರು ನೋಡಿ ಫುಲ್ಲು ಚಪ್ರ ಮತ್ತು ಅರೇಂಜ್ಮೆಂಟ್ಸು ಎಲ್ಲ ಇವರೇ ಮಾಡೋದು, ಮತ್ತು ವೆಹಿಕಲ್ ಎಲ್ಲನೂ ಇವರೇ ಅರೇಂಜ್ ಮಾಡ್ತಾರೆ. ಸೊ ಎಲ್ಲದಕ್ಕೂ ಒಂಥರ ಹೇಳ್ಬೇಕಂದ್ರೆ ನಮ್ಮ ಟೀಮ್ಗೆ ಸಾರಥಿ ಇದ್ದಂಗೆ. ಇನ್ನು ಇವ್ರ ಹೆಸರು ರಾಕೇಶ್ ಅಂತ. ಇವರು ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು. ಸೊ ವೈರಿಂಗ್ ಕೆಲಸ, ಎಲೆಕ್ಟ್ರಿಷಿಯನ್ ವರ್ಕು ಏನೇ ಇದ್ರೂ ಇವರೇ ಮಾಡೋದು. ಗ್ಯಾಪಲ್ಲಿ ಇದನ್ನು ಮಾಡ್ತಾಯಿರ್ತಾರೆ ನೋಡಿ, ಸ್ವಲ್ಪ ಫ್ಲವರ್ ವರ್ಕು ಮಾಡ್ತಾಯಿದ್ದಾರೆ. ಇವ್ರ ಹೆಸರು ಹೇಳಿಲ್ವಲ್ಲ, ಮೋಹನ್ ಅಂತ, ಮೋಹನ್ ಮುತ್ತು. ಇವರು ಫುಲ್ ಆಲ್ರೌಂಡರು. ಹೇಳಿದ್ನಲ್ವ, ಚಪ್ರ ಡಿಪಾರ್ಟ್ಮೆಂಟು, ಸಾರಥಿ ಎಲ್ಲ ಇವರೇ. ಇವರು ನಮ್ಮ ಯಶ್ವಂತು, ಏನು ಫೈನಾನ್ಸ್ ಡಿಪಾರ್ಟ್ಮೆಂಟು. ಮತ್ತು ಇವರು ಇನ್ನೊಬ್ರು ಇದ್ದಾರಲ್ಲ ಪಕ್ಕದಲ್ಲಿ, ಸೃಜನು, ಅವರು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತು ಮ್ಯಾನೇಜ್ಮೆಂಟು ಎಲ್ಲ ಅವರೇ ನೋಡ್ಕೋತಾ ಇದ್ದಾರೆ ಈ ಸಲ ಮುಂದೆ ಬಂದು. ಅವರು ಮತ್ತು ಶ್ರೀ ಅವರು ಎಲ್ಲೋ ಚಿಕ್ಕ ಹುಡುಗರಿಗೆ ಬಿಟ್ಬಿಟ್ಟಿದ್ದೀವಿ ಇವಾಗ, ಏನೋ ವ್ಯವಸ್ಥೆ ಮಾಡೋದೆಲ್ಲನೂ. ಸೊ ಎಲ್ಲ ಈಗ ದೊಡ್ಡವರೆಲ್ಲ ಸ್ವಲ್ಪ ಹಿಂದೆ ಹೋಗಿ ಹುಡುಗರಿಗೆ ಮುಂದೆ ಬಿಟ್ಟಿದ್ದೀವಿ, ನಿಮಗೂ ಕಷ್ಟ ಗೊತ್ತಾಗಲಿ ಅಂತ. ಸೊ ಎಲ್ಲ ಅವರೇ ಪಾಪ ಓಡಾಡಿ ಮಾಡ್ತಾಯಿದ್ದಾರೆ. ಮದನ್ ಮ್ಯಾನೇಜ್ಮೆಂಟು ಎಲ್ಲ ಕೈ ಜೋಡಿಸ್ತಾನೆ ಎಲ್ಲ ಕಡೆ, ಆಲ್ರೌಂಡರು. ಮತ್ತು ಶ್ರೀ ಆಗಿರ್ಬೋದು, ಶ್ರೀನೂ ಅಷ್ಟೇ ಆಲ್ರೌಂಡರು, ಎಲ್ಲ ಕೆಲಸನೂ ಮಾಡ್ತಾನೆ. ಸೊ ಅಷ್ಟೇ ಗುರು, ಇನ್ನೂ ಬೇಜಾನ್ ಜನ ಇದ್ದಾರೆ. ಸೊ ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಸಂತೋಷ್ ಅವರಾಗಿರ್ಬೋದು, ಅರವಿಂದು ಮತ್ತು ಮಹೇಶ್ ಅವರಿದ್ದಾರೆ. ಇನ್ನೂ ಅಲ್ಲಿ ತುಂಬ ಜನ ಇದ್ದಾರೆ ಹುಡುಗರು. ಎಲ್ಲರೂ ಕೂಡ ಕೆಲಸ ಮಾಡಿಕೊಂಡು ಜೊತೆಗೆ ಗಣಪತಿನೂ ಕೂರಿಸ್ಬೇಕು ಅನ್ನೋ ಆಸಕ್ತಿಯಿಂದ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಗಣಪತಿ. ಸೊ ಬನ್ನಿ ವಿಡಿಯೋನ ನೋಡ್ಕೊಳ್ಳೋಣ.
ಅಷ್ಟೇ